ಪಕ್ಷಕ್ಕೆ ನಾನೇನು ದ್ರೋಹ ಮಾಡಿದ್ದೇನೆ ಹೇಳಿ ಬಿಜೆಪಿಯಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಅನ್ಯಾಯ ಆಗ್ತಿದೆ. ಕೇಸರಿ ಪಡೆ ವಿರುದ್ಧ ಕೆಂಡ ಕಾರಿದ ಈಶ್ವರಪ್ಪ. ನನ್ನ ರಕ್ತದ ಕಣಕಣದಲ್ಲೂ ಮೋದಿ ಇದ್ದಾರೆ, ಸಾಯೋವರೆಗೂ ಮೋದಿ ಜೊತೆಗಿರ್ತೀನಿ, ದೇವರಾಣೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ ಎಂದು ಈಶ್ವರಪ್ಪ ಶಪಥ. ಹಾಸನ ಮೈತ್ರಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಪ್ರೀತಮ್ ಗೌಡ ಬೆಂಬಲಿಗರು ಕೆಲಸ ಮಾಡ್ತಿದ್ದಾರೆ, ಅಗತ್ಯ ಬಿದ್ದರೆ ಹೋಗ್ತಾರೆ ಎಂದು ರಾಧಾಮೋಹನ್ ದಾಸ್ ಹೇಳಿಕೆ. ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ಸರಿಪಡಿಸಿಕೊಂಡು ಹೋಗ್ತೇವೆ, ಪ್ರೀತಮ್ ಮುನಿಸಿನ ಬಗ್ಗೆ ಪ್ರಜ್ವಲ್ ರೇವಣ್ಣ ಸ್ಪಷ್ಟನೆ. ಆರ್ಎಸ್ಎಸ್ ಪರ ಮತ್ತೆ ಮತ್ತೆ ಹೊಗಳಿಕೆ. ತುಮಕೂರು ಲೋಕಸಭೆ ಚುನಾವಣೆಯಲ್ಲಿ ಹೊಸ ಟ್ವಿಸ್ಟ್, ಮಾಧುಸ್ವಾಮಿ ಭೇಟಿಯಾದ ಮುದ್ದಹನುಮೇಗೌಡ, ಕುತೂಹಲ ಕೆರಳಿಸಿದ ಬಿಜೆಪಿ ನಾಯಕನನ್ನ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅಸಮಾಧಾನ ವಿಚಾರ ನನಗೆ ಗೊತ್ತಿಲ್ಲ ಎಂದ ಡಿಸಿಎಂ ಡಿಕೆ, ತಿಳ್ಕೊಂಡು ಮಾತನಾಡ್ತೀನಿ ಅಂತ ಸ್ಪಷ್ಟನೆ. ಡಿಕೆ ಸುರೇಶ್ ಠೇವಣಿ ಕಳೆದುಕೊಳ್ತಾರೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಗೆದ್ದೇ ಗೆಲ್ತಾರೆ, ರಾಧಾಮೋಹನ್ ದಾಸ್ ಹೇಳಿಕೆ. ಅವರು ತಪ್ಪು ಮಾಡಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ, ತಿಂಗಳ ಒಳಗಾಗಿ ಪರಿಹಾರ ಕೊಡಬೇಕು ಅನ್ನೋ ಕಾನೂನಿದೆ, ನಿರ್ಮಲಾ ಸೀತಾರಾಮನ್ಗೆ ಪರಮೇಶ್ವರ್ ತಿರುಗೇಟು. ಕರ್ನಾಟಕದಲ್ಲಿ ಹತ್ತಕ್ಕೇರಿದ ಕಾಲರಾ ಪ್ರಕರಣಗಳು, ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ಕಾರು ಚಾಲಕನಿಗೆ ಪಾಸಿಟಿವ್, ನಗರದಲ್ಲಿ ತೀವ್ರಗೊಂಡ ಆತಂಕ.